ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ತಿರಸ್ಕರಿಸಿ ರಾಜ್ಯಪಾಲರಿಗೆ ಛಲವಾದಿ ನೇತೃತ್ವದ ನಿಯೋಗದ ಮನವಿ ಇದು. ಈಗಾಗಲೇ ಬಸವರಾಜ ಹೊರಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದನ್ನ ತಿರಸ್ಕರಿಸಿ ರಾಜ್ಯಪಾಲರಿಗೆ ಛಲವಾದಿ ನೇತೃತ್ವದ ನಿಯೋಗದ ಮನವಿ ಇದು. ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ರು. 14ಕ್ಕೆ ರಾಜೀನಾಮೆ ಕೊಡ್ತೇನೆ ಅಂದ್ರು. ಈಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೊರಟ್ಟಿ ಅವರು ಬಹಳ ನೊಂದಿದ್ದಾರೆ, ಊರಿಗೆ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಅಹಿತಕರ ಅಸಾಂವಿಧಾನಿಕ ಘಟನೆ ನಡೆದಿದೆ. ಒತ್ತಾಯ ಭಯದ ವಾತಾವರಣದಲ್ಲಿ ಹೊರಟ್ಟಿ ರಾಜೀನಾಮೆಯನ್ನ ಕೊಟ್ಟರು. ಡಿಕೆ ಸರ್ಕಾರದ ಕ್ರಮ ಸರಿಯಿಲ್ಲ. ಛಲವಾದಿ ನಾರಾಯಣಸ್ವಾಮಿ ಕೆಂಡವನ್ನ ಕಾರಿದ್ದಾರೆ. ಅಸಲಿಗೆ ಯಾರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ತಿರಸ್ಕರಿಸಬೇಕು ಅಂತ ರಾಜ್ಯಪಾಲರಿಗೆ ಛಲವಾದಿ ನೇತೃತ್ವದ ನಿಯೋಗದ ಮನವಿ ಇದು. 30 ಕಾಂಗ್ರೆಸ್ ಮುಖಂಡರಿದ್ದಂತ ಹೊರಟ್ಟಿ ಮೇಲೆ ದಬಾವಣೆ ಆಗಿದೆ. ಸಿಎಂ ಡಿಕೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. 14ಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರು. ಈಗಲೇ ರಾಜೀನಾಮೆ ಪಡೆದು ಯಾಕೆ? ಹೊರಟ್ಟಿ ಅವರು ಬಹಳ ನೊಂದಿದ್ದಾರೆ, ಊರಿಗೆ ಹೋಗಿದ್ದಾರೆ. ಅಹಿತಕರ ಅಸಾಂವಿಧಾನಿಕ ಘಟನೆ ನಡೆದಿದೆ ವಿಧಾನಸೌಧದಲ್ಲಿ. ಬಟ್ ಇಲ್ಲಿ ಒತ್ತಾಯ ಭಯದ ವಾತಾವರಣದಲ್ಲಿ ಹೊರಟ್ಟಿ ರಾಜೀನಾಮೆಯನ್ನ ಕೊಟ್ರು. ಡಿಕೆ ಸರ್ಕಾರದ ಕ್ರಮ ಸರಿಯಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಕೆಂಡವನ್ನ ಕಾರಿದ್ದಾರೆ. ಅಸಲಿಗೆ ಯಾರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಅಂತ. ಸಿಎಂಗೆ ಕೊಡಬೇಕಾ ಅಥವಾ ಸಭೆಗೆ ಕೊಡಬೇಕಾ, ರಾಜ್ಯಪಾಲರಿಗೆ ಕೊಡಬೇಕಾ, ಯಾರಿಗೆ ಕೊಡಬೇಕು? ಬಸವರಾಜ ಹೊರಟ್ಟಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಬಸವರಾಜ ಹೊರಟ್ಟಿ ಮಾತನಾಡ್ತಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಕರೆ ಮಾಡಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಂದು ಇವಾಗ ನಿನ್ನೆ ಅಲ್ಲ ಮೊನ್ನೆ ವಿಧಾನಸೌಧದಲ್ಲಿ ಒಂದು ಅಹಿತಕರವೂ ಅಸಂವಿಧಾನಿಕವೂ ಆದ ಒಂದು ಘಟನೆ ನಡೆದಿತ್ತು. ಮೇಲ್ಮನೆಯ ಸಭಾಪತಿಗಳಾಗಿದ್ದಂತ ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಒತ್ತಾಯದ ಮೇಲೆ ಒಂದು ಭಯದ ವಾತಾವರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಇನ್ನುಳಿದ ಒಟ್ಟು ಸುಮಾರು 30ರಷ್ಟು ಮುಖಂಡರು ಅಂದ್ರೆ ಮೇಲ್ಮನೆಯ ಶಾಸಕರು ಸೇರಿ ಒಂದು ದಬಾವಣೆ ಮಾಡಿ, ನಾನು 14ನೇ ತಾರೀಕು ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಬಿಡದೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ದಬಾವಣೆಯ ಮೇಲೆ ಸಹಿ ಹಾಕಿಸ್ಕೊಂಡು ಕೊನೆಯಲ್ಲಿ ಡೇಟ್ ಅನ್ನ ಆಮೇಲೆ ಪೆನ್ನಲ್ಲಿ ತಿದ್ದಿದ್ರು. ನನಗೆ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಬೇರೆ ನನಗೆ ಮಾರ್ಗವೇ ಇರಲಿಲ್ಲ. ಅಲ್ಲಿ ನನ್ನ ಚೇಂಬರ್ ಒಳಗೆ ನುಗ್ಗಿ ನನ್ನನ್ನ ಹೊರಗಡೆ ಹೋಗೋಕ್ಕೂ ಬಿಡದೆ ಬಾಗಿಲು ಹಾಕಿ ನನ್ನ ಮೇಲೆ ದಬಾವಣೆ ಮಾಡಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಬಸವರಾಜ ಹೊರಟ್ಟಿ ಅವರು ನಮಗೆ ಹೇಳಿದರು. ಮಾನ್ಯ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಕೊಟ್ಟಿದ್ದೇವೆ. ಅವರಿಗೂ ಕೂಡ ಮಾನ್ಯ ಬಸವರಾಜ ಹೊರಟ್ಟಿ ಅವರು ಪತ್ರ ಬರೆದಿದ್ದಾರೆ. ಈಗ ಅದರಲ್ಲೂ ಕೂಡ ಎಲ್ಲ ನೆರೇಟ್ ಮಾಡಿದ್ದಾರೆ. ಅವರು ಇವಾಗ ಭಯದ ವಾತಾವರಣದಲ್ಲಿರೋ ಕಾರಣ ಮತ್ತೆ ಏನು ಮಾತಾಡ್ಲಿಕ್ಕಾಗಿಲ್ಲ. ಮುಂದೆ ಅವರು ಇಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗ್ಬಿಡ್ತಾ ಅಂತಕ್ಕಂಥ ದುಗಡದಿಂದ ನಾವು ಕೂಡ ಬಂದು ಇವತ್ತಿನ ದಿವಸ ಮಾನ್ಯ ರಾಜ್ಯಪಾಲರಿಗೆ ನಾವು ಒಂದು ದೂರನ್ನ ನಾವು ಸಲ್ಲಿಸಿದ್ದೇವೆ.
ಅದರ ಬಗ್ಗೆ ಅವರು ಕೂಡ ಸಂಪೂರ್ಣ ಚರ್ಚೆ ಮಾಡಿದ್ರು. ಈ ರೀತಿ ಸಂದರ್ಭ ಬಂದಾಗ ಏನ್ ಮಾಡಬಹುದು, ಈಗ ಚೇರ್ಮನ್ರು ರಾಜೀನಾಮೆ ಕೊಡ್ಬೇಕಂದ್ರೆ ಅಲ್ಲಿ ಡೆಪ್ಯೂಟಿ ಚೇರ್ಮನ್ ಇರ್ಬೇಕು, ಅವ್ರು ಅಡ್ರೆಸ್ ಮಾಡ್ಬೇಕಾಗಿರೋದು ಅವರಿಗೆ. ಅವರು ಇಲ್ದಿದ್ದಾಗ ಅದನ್ನು ಯಾರು ಅಕ್ಸೆಪ್ಟ್ ಮಾಡಬೇಕು, ಮತ್ತೆ ರಾಜ್ಯಪಾಲರ ಕ್ರಮ ಏನು ಅಥವಾ ಸದನದಲ್ಲಿ ಏನಾಗಬೇಕು, ಇದೆಲ್ಲವ ಅದರ